ಶುಭೋದಯ. ಕರ್ತನಿಗೆ ಸ್ತೋತ್ರ. ಒಬ್ಬ ಯುವಕ ಜೀವಿತದಲ್ಲಿ ಎಲ್ಲವೂ ಒಂದೇ ರೀತಿಯಾಗಿ ಕಾಣುತ್ತಿದ್ದ ಕಾರಣ ತನ್ನ ಜೀವನದಲ್ಲಿ ಏನಾದರೂ ಹೊಸದಾಗಿ ಮಾಡು ದೇವರೇ ಎಂದು ದಿನವೂ ದೇವರಿಗೆ ಪ್ರಾರ್ಥಿಸುತ್ತಿದ್ದ. ಅಂದಿನಿಂದ ಅವನು ದೇವರ ಹೊಸ ಆಶ್ಚರ್ಯ ಕಾರ್ಯವನ್ನು ನೋಡಲು ಪ್ರಾರಂಭಿಸಿದ. ದೇವರ ಅದ್ಭುತಗಳು ಬಾಯಿಂದ ಹೇಳುವುದರಿಂದ ಅಲ್ಲ, ಕ್ರಿಯೆಯಿಂದ ಹೊರಬರುತ್ತವೆ ಎಂದು ತಿಳಿದುಕೊಂಡನು. ಯೆಶಾಯ 29:14 ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಅಧಿಕ ಆಶ್ಚರ್ಯವು ಅದ್ಭುತ ಕಾರ್ಯವನ್ನು ಇನ್ನೂ ಮಾಡುವೆನೆಂದು ಬರೆದಿರುವುದನ್ನು ನೋಡುತ್ತೇವೆ. ಇಸ್ರಾಯೇಲರು ದೇವರ ಮಾರ್ಗದಿಂದ ತಪ್ಪಿ ನಡೆಯುತ್ತಿದ್ದರೂ ಸಹ ದೇವರು ಇನ್ನೂ ಅವರ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವೆನೆಂದು ಆಶ್ವಾಸನೆ ನೀಡುವುದನ್ನು ನೋಡುತ್ತೇವೆ. ಪ್ರಿಯರೇ, ನಿಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ದೇವರ ಹೊಸ ಆಶ್ಚರ್ಯ ಕಾರ್ಯವನ್ನು ನೋಡಲು ದಿನವೂ ದೇವರಿಗೆ ಪ್ರಾರ್ಥಿಸಿರಿ. ಆಗ ದೇವರು ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾದ ಅದ್ಭುತ ಕಾರ್ಯ ಮಾಡಲು ಸಿದ್ಧನಾಗಿದ್ದಾನೆ. ಈ ದಿನವನ್ನು ಪ್ರಾರ್ಥನೆಯಿಂದ ಪ್ರಾರಂಭಿಸಿ ಅದ್ಭುತಗಳನ್ನು ಅನುಭವಿಸಿ. ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್.